ಏನು ಏನು ಏನ್ ಮಾಡ್ತಾ ಇದಾರೆ, ಏನಾಗ್ತಾ ಇದೆ ಇಲ್ಲಿ ಅರ್ಥ ಆಗ್ತಾ ಇಲ್ಲ. ಇರ್ಲಿ ಬಿಡಿ ಸಾಕು. ಅಣ್ಣ ಏನು ಅರ್ಥ ಇಲ್ಲ, ಬನ್ನಿ ಎಲ್ಲ ಬರೀ ದುಡ್ಡು ಮಾಡೋದು ಅದಾದ್ರೆ ಇನ್ನೇನಿಲ್ಲ. ನಮ್ಗೆಲ್ಲ ಕಾಮನ್ ಸೆನ್ಸ್ ಇಲ್ಲ ಇವ್ರಿಗೆ. ಬಂಧುಗಳೇ ನಮಸ್ಕಾರ, ನಾನು ನಿಮ್ಮ ವೆಂಕಟೇಶ್ ಚೌಧರಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ವಿಭಾಗದ ಪ್ರಧಾನ ಕಾರ್ಯದರ್ಶಿ. ಏನಿದು ಅಂತ ಕೋಲಾರ ಜಿಲ್ಲೆ ಮತ್ತು ತಿರುಪತಿ ಹೈವೇ ಪಕ್ಕದಲ್ಲಿರುವಂತಹ ಜಾಲಪ್ಪ ಮೆಡಿಕಲ್ ಕಾಲೇಜ್ ಬಳಿ ನಡುಪಲ್ಲಿ ಒಂದು ಬೇಸ್ಮಂಗ್ಳೂರಿಗೆ ಕನೆಕ್ಟ್ ಆಗುವಂತಹ ಒಂದು ನಡುಪಲ್ಲಿ ರಸ್ತೆಯಲ್ಲಿ ದಿನ ಈ ರೀತಿ ಅಕ್ರಮವಾಗಿ ಇಲ್ಲಿ ಪಾರ್ಕಿಂಗ್ ಮಾಡಿ ಜನರಿಗೆ ಸಮಸ್ಯೆ ಮಾಡ್ತಾ ಇರುವಂಥದ್ದು. ನೋಡಿ ಇದೆಲ್ಲ ಗಾಡಿಗಳು, ಎಷ್ಟೊಂದು ಗಾಡಿಗಳನ್ನ ನಿಲ್ಲಿಸಿದ್ದಾರೆ. ಸೊ ನಾವು ಈಗಾಗಲೇ ಟ್ರಾಫಿಕ್ ಪೊಲೀಸು ಇನ್ಸ್ಪೆಕ್ಟರ್ ಆಗಿರ್ತಾರೋ ಅವ್ರಿಗೂ ಸಹ ಇದರ ಗಮನಕ್ಕೆ 2 ತಿಂಗಳ ಹಿಂದೆ ತಂದಿದ್ವಿ. ಅದಾದಮೇಲೆ ಅವರು ಯಾವುದೇ ಕ್ರಮ ತಗೊಂಡಿಲ್ಲ. ಮತ್ತು ನಗರಸಭೆಯವರು ವಿಶೇಷವಾಗಿ ಯಾವುದೇ ರೀತಿಯ ಒಂದು ನಗರಸಭೆಯ ಒಂದು ಆಸ್ತಿಯಲ್ಲಿ ಅಕ್ರಮವಾಗಿ ಯಾರೋ ಒಬ್ಬರು ಇಲ್ಲಿ ಏನು ಟ್ರಾಫಿಕ್ ವೈಲೇಷನ್ ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಅವ್ರು ತಡಿಬೇಕಾಗಿತ್ತು, ಅವರು ತಡೆದಿಲ್ಲ. ಹಾಗಾಗಿ ನಾವು ಇವತ್ತು KRS ಪಕ್ಷದ ನಿಯೋಗ ನಮ್ಮ ಕೋಲಾರ ಜಿಲ್ಲಾ SP ಅವರು ಗಮನಕ್ಕೆ ತಂದಾಗ ಕೂಡಲೇ ನೋಡಿ ಅಲ್ಲಿ ಟ್ರಾಫಿಕ್ ಪೊಲೀಸ್ ಅವ್ರನ್ನ ಕಳಿಸಿ ಈ ಒಂದು ಗಾಡಿಗಳನ್ನ ತೆಗೆಸುವಂಥ ಕೆಲಸ ಮಾಡಿ ಇಲ್ಲಿ ರಸ್ತೆಯಲ್ಲಿ ಓಡಾಡುವುದಕ್ಕೆ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದಾರೆ. ಸೊ ಇದೊಂದು ಮುಖ್ಯವಾಗಿ ಹೇಳ್ಬೇಕಂದ್ರೆ ಕೋಲಾರ ಜಿಲ್ಲಾ SP ಅವರು ಕನ್ನಿಕಾ ಮೇಡಮ್ ಅವ್ರು ಏನಿದ್ದಾರೆ, ಅವರು ನಿಜಕ್ಕೂ ಈ ಸಾರ್ವಜನಿಕರ ಪರ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಯಾರಿಗೆ ತೊಂದರೆ ಆದರೆ ಅವರ ಗಮನಕ್ಕೆ ತಂದರೆ ತಕ್ಷಣ ಒಂದು ಆಕ್ಷನ್ ತಗೊಳ್ತಾರೆ ಅನ್ನೋದಕ್ಕೆ ನಾವು ಈಗಾಗಲೇ ಮನವಿ ಕೊಟ್ಟು 7 ಗಂಟೆಗಳು ಇನ್ನೂ ಮುಗ್ದಿಲ್ಲ. 7 ಗಂಟೆ ಒಳಗಡೆನೆ ಟ್ರಾಫಿಕ್ ಪೊಲೀಸ್ ಅವ್ರನ್ನ ಕರೆಸಿ ಇಲ್ಲಿ ಯಾರಿಲ್ಲಿ ಟ್ರಾಫಿಕ್ ವೈಲೇಷನ್ ಮಾಡ್ತಾ ಇದ್ರೆ ಅವ್ರಿಗೆ ಕ್ರಮ ತಗೊಳ್ಳೋದಕ್ಕೆ ಈಗಾಗಲೇ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿಯನ್ನು ಕಳಿಸ್ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾವು ಕೋಲಾರ ಜಿಲ್ಲಾ SP ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಯಾಕಂದರೆ ಮೊದಲು ನಾವು ಹಲವಾರು ಬಾರಿ ಬೇರೆಯವ್ರ ಗಮನಕ್ಕೆ ತಂದರೆ ಅವರು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಆದರೆ ಈಗ ತಕ್ಷಣಕ್ಕೆ ನೋಡಿ ಅವರು ಕ್ರಮ ಕೈಗೊಂಡಿದ್ದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಮತ್ತು ಈಗ ನೋಡಿ ಒಂದಷ್ಟು ಕ್ಲಿಯರ್ ಮಾಡಿರೋದ್ರಿಂದ ರಸ್ತೆ ಸ್ವಲ್ಪ ಓಡಾಡೋದಕ್ಕೆ ಅನುಕೂಲವಾಗಿದೆ. ಆದರೆ ಇವೆಲ್ಲವೂ ಇವಾಗ ಯಾವ್ಯಾವ ಗಾಡಿಗಳು ಇಲ್ಲಿ ನಿಂತಿದೆಯೋ ಅದು ಅಕ್ರಮವಾಗಿ ಇಲ್ಲಿ ಪಾರ್ಕಿಂಗ್ ಮಾಡಿರುವಂಥದ್ದು. ವಿಶೇಷವಾಗಿ ಸಾರ್ವಜನಿಕರು ಗಮನಿಸಬೇಕಾಗುತ್ತೆ. ಈಗ ನಾವು ಮೊದಲನೇದಾಗಿ ಸಾರ್ವಜನಿಕರಿಗಿಂತ ಮೊದಲನೇದಾಗಿ ಇಲ್ಲಿ ಜಾಲಪ್ಪ ಆಸ್ಪತ್ರೆಯ MD ಮ್ಯಾನೇಜಿಂಗ್ ಡೈರೆಕ್ಟರ್ ಅಥವಾ ವ್ಯವಸ್ಥಾಪಕ ನಿರ್ದೇಶಕರು ಯಾರಿರ್ತಾರೋ ಅವರು ಇದನ್ನು ಗಂಭೀರವಾಗಿ ಪರಿಗಣಿಸಿ ನೋಡಿ, ಈ ಕಡೆ ಎಲ್ಲ ಖಾಲಿ ಜಾಗ ಇದೆ, ಒಂದು 2-3 ಎಕರೆ ತಗೊಂಡು ಪಾರ್ಕಿಂಗ್ಗೆ ಅವರು ಬಿಡಬೇಕಿತ್ತು. ಯಾವುದೇ ರೀತಿ ಆ ಥರ ವ್ಯವಸ್ಥೆ ಮಾಡಿದ್ರೆ ಇಲ್ಲಿ ರೋಗಿಗಳ ಹತ್ರ, ವಿಶೇಷವಾಗಿ ಪೇಷಂಟ್ಸ್ ಯಾರು ಬರ್ತಾರೋ ಇಲ್ಲಿ ಕನಿಷ್ಠ 1 ಲಕ್ಷಕ್ಕಿಂತ ಕಡಿಮೆ ಅಂತೂ ಯಾವುದೇ ಒಂದು ಚಿಕಿತ್ಸೆಯಲ್ಲಿ ಕೊಡ್ತಾ ಇಲ್ಲ ಅಂತ ನನಗನ್ಸುತ್ತೆ. ಸೊ ಲಕ್ಷ ಗಟ್ಟಲೆ ಇಲ್ಲಿ ಬಿಲ್ಗಳನ್ನ ಮಾಡ್ತಾರೆ. ಒಂದು ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಇಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅನ್ನೋದು ಅವ್ರ ಗಮನಕ್ಕೆ ಬಂದಿದ್ರು ಇದುವರೆಗೂ ಯಾವುದೇ ಕ್ರಮವನ್ನು ತಗೊಂಡಿಲ್ಲ. ಹಾಗಾಗಿ ಇವತ್ತು SP ಮೇಡಮ್ ಅವರು ತುಂಬ ಗಂಭೀರವಾಗಿ ಇದನ್ನು ಪರಿಗಣಿಸಿ ಸೊ ಈಗಾಗಲೇ ಇಲ್ಲಿ 3-4 ಬಾರಿ ಅನೌನ್ಸ್ಮೆಂಟ್ ಮಾಡಿ ನೋಡಿ ನಾವು ಈ ಥರ ಮಾಡ್ತಾ ಇದ್ದೀವಿ ಅನ್ನೋ ಗಮನಕ್ಕೆ ಟ್ರಾಫಿಕ್ ಪೊಲೀಸ್ ಅವ್ರು ತಂದಿದ್ದಕ್ಕೆ ನಾವು ಬಂದು ಅವರ ಕೆಲಸಕ್ಕೆ ಶ್ಲಾಘನೀಯವನ್ನು ತರ್ತಾ ಇದ್ದೀವಿ. ಸೊ ಇದಿಷ್ಟು. ನಾನೇನು ಇಲ್ಲಿ ಸುಮಾರು ದಿನಗಳಿಂದ ಒಂದಷ್ಟು ದಿನಗಳು ನಾವು 15 ದಿನಕ್ಕೂ 10 ದಿನಕ್ಕೂ ಒಮ್ಮೆ ಬರ್ತೀವಿ. ಆದ್ರೂ ಈಗಾಗಲೇ ನಾವು ಕಂಪ್ಲೇಂಟ್ ಕೊಟ್ಟು ಬರ್ತಾ ಇದ್ದಾಗಲೇ ತುಂಬ ಟ್ರಾಫಿಕ್ ವೈಲೇಷನ್ ಆಗಿ ಜಗಳಾಗುತ್ತೆ ಇಲ್ಲೇ ವಿಶೇಷವಾಗಿ ಇಲ್ಲೇ. ಯಾಕಂದರೆ ಗೇಟ್ ಇರುವಂಥದ್ದು ನೋಡಿ, ಇದು ಎಮರ್ಜೆನ್ಸಿ ಗೇಟ್ ಅಂತ ಇಲ್ಲಿ ಇಕ್ಕಿದ್ದಾರೆ. ಆ ಕಡೆ ದೊಡ್ಡದಾಗಿ 2 ಗೇಟ್ ಇಕ್ಕಿದ್ದಾರೆ. ಆ ಗೇಟ್ ಇದ್ರೂ ಸಹ ಇಲ್ಲೇನೇ ಗೇಟ್ ಇಡಬೇಕು. ಆದರೆ ಇವರು ಉದ್ದೇಶಪೂರ್ವಕವಾಗಿ ಸಾರ್ವಜನಿಕರಿಗೆ ತೊಂದರೆ ಕೊಡಬೇಕಂತಲೇ ಇಲ್ಲಿ, ಅಥವಾ ಯಾರೋ ಒಂದು ಸರ್ಕಾರಿ ಜಾಗ ಅಕ್ರಮವಾಗಿ ನಮಗೆ ಸಿಗುತ್ತೆ, ಇದನ್ನು ಬಳಸ್ಕೋಬೋದು ಅನ್ನೋ ಒಂದು ವಿಚಾರವಾಗಿ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ನಾಳೆಯಿಂದ ಸಂಪೂರ್ಣವಾಗಿ ನಿಷೇಧ ಮಾಡ್ತಾರೆ. SP ಮೇಡಮ್ ಅವರು ಈ ಒಂದು ಕೆಲಸನ ಗಂಭೀರವಾಗಿ ತಗೊಂಡು ಮಾಡ್ತಾ ಇದ್ದಾರೆ. ಅವ್ರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದು ಕ್ಲಿಯರ್ ಮಾಡ್ತಾರೆ. ವಿಶೇಷವಾಗಿ ಹೇಳೋದಾದ್ರೆ ಈಗ ನೋಡಿ, ಬೆಂಗಳೂರಲ್ಲಿ ಎಲ್ಲಾದರೂ ಒಂದು ಕಡೆ, ಕೋಲಾರಲ್ಲೂ ಅಷ್ಟೇ, ಒಳಗಡೆ ಯಾವುದೇ ಒಂದು ನೋ ಪಾರ್ಕಿಂಗ್ ಸ್ಥಳದಲ್ಲಿ ಗಾಡಿಗಳನ್ನ ಪಾರ್ಕ್ ಮಾಡಿದರೆ ಯಾವ ರೀತಿ ಪೆನಾಲ್ಟಿ ಹಾಕ್ತಾರೆ, ಗಾಡಿಗಳನ್ನ ಫ್ರೀಸ್ ಮಾಡ್ತಾರೆ. ಸೊ ಇವೆಲ್ಲ ಪ್ರಕ್ರಿಯೆಗಳನ್ನ ಇಲ್ಲಿ ಮಾಡಿದರೆ ಇಲ್ಲೂ ಸಹ ಈ ರೀತಿ ಟ್ರಾಫಿಕ್ ವೈಲೇಷನ್ ಆಗಲ್ಲ ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಯಾಕಂದರೆ ಬೆಂಗಳೂರು ಸಿಟಿಯಲ್ಲಾಗಿರ್ಬೋದು, ಕೋಲಾರ ಟೌನಲ್ಲಾಗಿರ್ಬೋದು, ಎಲ್ಲೋ ಒಂದು ಕಡೆ ಟ್ರಾಫಿಕ್ ಉಲ್ಲಂಘನೆ ಆಗಿದೆ.
ಅನ್ನೋ ಒಂದು ತಕ್ಷಣಕ್ಕೆ ಅಲ್ಲಿ ಕ್ರಮ ಆಗುತ್ತೆ ಮತ್ತೆ ಅವ್ರಿಗೆ ಪೆನಾಲ್ಟಿ ಹಾಕ್ತಾರೆ. ಆ ಒಂದು ಭಯ ಇಲ್ಲಿನ ಸಾರ್ವಜನಿಕರಿಗೆ ಅಥವಾ ಇಲ್ಲಿ ಬರುವಂತಹ ಜಾಲಪ್ಪ ಮೆಡಿಕಲ್ ಕಾಲೇಜ್ನ ಸಿಬ್ಬಂದಿಗೆ ಯಾಕಿಲ್ಲ ಅಂದ್ರೆ, ವಿಶೇಷವಾಗಿ ಹೇಳ್ಬೇಕಂದ್ರೆ ಇವರ ಒಂದು ಬೇಜವಾಬ್ದಾರಿ ಮತ್ತೆ ನಮಗೆ ಇಷ್ಟೆಲ್ಲ ಲಕ್ಷಗಳು ನಮಗೆ ಬರುತ್ತೆ, ನಾವು ಯಾಕೆ ಇವ್ರಿಗೆ ಹೆದರ್ಕೋಬೇಕು ಅನ್ನೋ ಒಂದು ನಿರ್ಲಕ್ಷ್ಯ ಅನ್ಬೋದು. ಸೊ ಇವೆಲ್ಲ ಕಡೆಗಣಿಸಿ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿ ಟ್ರಾಫಿಕ್ ವೈಲೇಷನ್ ನಿಲುಗಡೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ನಾವು ಶ್ಲಾಘನೀಯ ತೋರ್ತೀವಿ. ಸೊ ಇದಿಷ್ಟು ನಮ್ಮ ಜೊತೆ ಕೋಲಾರ ತಾಲೂಕು ಅಧ್ಯಕ್ಷರಿದ್ದಾರೆ, ಅವರು ಇಲ್ಲಿನ ಒಂದು ಟ್ರಾಫಿಕ್ ವೈಲೇಷನ್ ಬಗ್ಗೆ ಮಾತುಕತೆ. ನಮಸ್ಕಾರ, ನಾನು ಶ್ರೀನಿವಾಸ್ ಅಂತ. ನಾವು ಸುಮಾರು ಯಾವಾಗಾದ್ರೂ ಒಂದು 15 ದಿನಕ್ಕೆ 20 ದಿವಸಕ್ಕೆ ಈ ರೋಡಲ್ಲಿ ಏನಾದರೂ ಕೆಲಸ ಇದ್ದು ಬಂದರೆ ಯಾವಾಗ ನೋಡು ಟ್ರಾಫಿಕ್ ಜಾಮ್ ಆಗಿರುತ್ತೆ. ಇಲ್ಲಿ ಟ್ರಾಫಿಕ್ ಜಾಮ್ ಆಗೋಕ್ಕೆ ಕಾರಣ ಏನು ಅಂದರೆ, ಇಲ್ಲಿ ಎಮರ್ಜೆನ್ಸಿ ವಾರ್ಡ್ ಮಾಡಿದ್ದಾರೆ. ಈ ಎಮರ್ಜೆನ್ಸಿ ವಾರ್ಡ್ದು ಏನು ಮಾಡಿದ್ದಾರೆ, ಗೇಟ್ ಈ ಕಡೆನೇ ಇಟ್ಟಿದ್ದಾರೆ. ಈಗ ಬೇರೆಯವರು ಸಾರ್ವಜನಿಕರು ಗಾಡಿಗಳು ಆ ಕಡೆ ನಿಲ್ಲಿಸಿ ಈ ಕಡೆ ಬರಬೇಕಂದ್ರೆ 1 ಕಿಲೋಮೀಟರ್ ಸುತ್ತಾಕೊಂಬರ್ಬೇಕು. ಆ ಸುತ್ತಾಕೊಂಬರೋದು ಕಷ್ಟ ಅಂತ ಹೇಳ್ಬಿಟ್ಟು ಇವಾಗ ಗಾಡಿಗಳು ಬಂದಿದ್ದೆಲ್ಲ ಏನು ಮಾಡ್ತಾರೆ ಅಂದರೆ ಇಲ್ಲೇ ನಿಲ್ಲಿಸ್ತಾರೆ. ಇಲ್ಲಿಂದ ಆ ಮುಳಬಾಗಿಲು ಹೋಗೋ ಸರ್ವಿಸ್ ರೋಡಿಂದ ಹಿಡಿದು ನಡಪಳ್ಳಿವರೆಗೂ ಗಾಡಿಗಳು ನಿಂತಿರುತ್ತೆ. ಅಲ್ಲೊಂದು ಹಾಸ್ಟ್ಲಿದೆ ಏನು ಹುಡುಗಿರ್ದು, ಅದು ಹಾಸ್ಟೆಲ್ ಅಂತ ಕೂಡ ಅವ್ರು ನೋಡಲ್ಲ. ಆ ಹುಡುಗಿರ್ ಕಾಲೇ ಹಾಸ್ಟೆಲ್ ಮುಂದೆ ಕೂಡ ಪಾರ್ಕಿಂಗ್ ಮಾಡ್ತಾರೆ. ಅವ್ರ ಹುಡುಗಿರು ಯಾವ ಥರ ಓಡಾಡಬೇಕು. ಮತ್ತು ಇಲ್ಲಿ ಪೇಷಂಟ್ಗಳಿಗೆ ಸುಮಾರು ಲಕ್ಷ ವಸೂಲಿ ಮಾಡ್ತಾರೆ ಏನು ಪೇಷಂಟ್ಗಳ ಹತ್ರ. ಆದರೆ ಇಲ್ಲೊಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡೋಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ ಅಂದರೆ ಇಲ್ಲಿಗೇನು ಹಾಸ್ಪಿಟ್ಲ್ ಮಾಡಬೇಕು? ಈ ಹಾಸ್ಪಿಟ್ಲ್ ಇದ್ರೆ ಏನು ಹೋದ್ರೆ ಏನು? ಹಂಗಾದ್ರೆ ಅದು ಏನು ನ್ಯಾಯವಾಗಿ ನೋಡೋದು ಇಲ್ಲ. ಇಲ್ಲಿಗೆ ಬಂದವರು ಉಳಿತಾರನ್ನೋ ಗ್ಯಾರಂಟಿ ಇಲ್ಲ. ಅಂಥ ಹಾಸ್ಪಿಟ್ಲ್ ಇದು. ಏನು ಒಂದು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಪಬ್ಲಿಕ್ ರೋಡಲ್ಲಿ ಪಬ್ಲಿಕ್ ತಂದರೆ ಆದರೆ ಏನು ನಮಗೆ ಅನ್ನೋ ಉದ್ದೇಶ ಇಟ್ಕೊಂಡು ಇವ್ರು ಹಾಸ್ಪಿಟ್ಲ್ ನಡೆಸ್ತಾ ಇರೋದು. ಆದ್ದರಿಂದ ನಾವು ಇವತ್ತು ಹೋಗಿ SP ಅವ್ರು ಮೇಡಮ್ ಮೊದಲು ಒಂದು 3 ಸರಿ ನಗರಸಭೆಗೆ ಮತ್ತು PWDಗೆ ಸಂಚಾರಿ ಪೊಲೀಸರಿಗೆ ಎಲ್ರಿಗೂ ಕಂಪ್ಲೇಂಟ್ ಮಾಡಿ ಬಂದಿದ್ವಿ. ಅವರು ತೆರವುಗೊಳಿಸಿ ಅಂತ ಹೇಳ್ಬಿಟ್ಟು ಇದುವರೆಗೂ 2 ತಿಂಗಳು ನೋಡಿದ್ವಿ. 2 ತಿಂಗಳಿಂದ ಏನು ಕ್ರಮ ಕೈಗೊಳ್ದಿದ್ದಕ್ಕೆ ನಾವು ಈಗ ಹೋಗಿ SP ಮೇಡಮ್ ಅವ್ರಿಗೆ ಒಂದು 2 ಗಂಟೆ ಮುಂಚೆ ಕಂಪ್ಲೇಂಟ್ ಮಾಡಿ ಬಂದಿವೆ. SP ಅವರು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರಂದರೆ, ಸಾರ್ವಜನಿಕರಿಗೆ ಸ್ಪಂದಿಸ್ತಾರಂದರೆ ಇದೊಂದು ಉದಾಹರಣೆ ಹೇಳ್ಬೇಕಂದ್ರೆ. ನಾವು ಇನ್ನೂ ಕೊಟ್ಟು 2 ಗಂಟೆ ಕಾಲ ಆಗಿಲ್ಲ, ಆಗಲೇ ಅವರು ಕ್ರಮ ತಗೊಂಡಿದ್ದಾರೆ. SP ಅವರಿಗೆ ನಮ್ಮ KRS ಪಕ್ಷದಿಂದ ಹೃತ್ಪೂರ್ವಕ ಧನ್ಯವಾದಗಳು ಇಷ್ಟು ಹೇಳ್ತಾ, ಮತ್ತು ಈಗ ಪೊಲೀಸ್ ಅವ್ರು ಬಂದಿದ್ದಾರೆ, ಎಲ್ಲ ಅನೌನ್ಸ್ ಮಾಡ್ತಾ ಇದ್ದಾರೆ. ಗಾಡಿಗೆಲ್ಲ ಹಾಕ್ಬಿಟ್ಟು ಸೈಡಲ್ಲಿ ಎಲ್ಲರೂ ಒಳಗಡೆ ಹೋಗಿದ್ದಾರೆ. ಅವ್ರು ಬಂದಮೇಲೆ ಎಲ್ಲ ತೆಗೆಸಿ ಇದು ಕ್ಲಿಯರ್ ಮಾಡಿಸಿ ಅವರು ಎಲ್ಲ ಟೇಪ್ ಎಲ್ಲ ತಗೊಂಬಂದಿದ್ದಾರೆ. ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರ. ಈ ಲೈವ್ನ ಇಲ್ಲಿಗೆ ಮುಕ್ತಾಯ ಮಾಡ್ತೀವಿ. ಯಾಕಂದರೆ ಇಲ್ಲಿಂದ ನೋಡಿ ತೆರವುಗೊಳಿಸ್ತಾ ಇದ್ದಾರೆ, ಅಲ್ಲಿ ಟ್ರಾಫಿಕ್ ವೈಲೇಷನ್ ಆಗುತ್ತೆ ಅಂತ ಹೇಳಿ ಅವ್ರಿಗೆ ತಿಳಿಸ್ತಾ ಇದ್ದಾರೆ. ಯಾಕಂದರೆ ಜನರಿಗೆ ತೊಂದರೆ ಆಗುತ್ತೆ. ನೋಡಿ ಇವಾಗ ನೋಡಿ 2 ಕಾರ್ ಬರ್ತಾ ಇದೆ. ಇದು ನೋಡಿ ಈ ಕಡೆಯಿಂದ ಹೋಗೋಕ್ಕೂ ಆಗಲ್ಲ, ಆ ಕಡೆಯಿಂದ ಬರೋಕ್ಕೂ ಆಗಲ್ಲ. ಆ ಥರ ಒಂದು ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಸೊ ಇದೆಲ್ಲ ಆಗಬಾರ್ದು ಅಂದರೆ ನೋಡಿ ಗಾಡಿಗಳೆಲ್ಲ ತೆಗೆದಿದ್ರೆ ಅಲ್ಲಿ ಕಾರ್ ಬರೋದಕ್ಕೆ ಈಸಿಯಾಗಿ ಆಗ್ತಾಯಿತ್ತು. ಸೊ ಈ ರೀತಿ ಇಲ್ಲಿ ಟ್ರಾಫಿಕ್ ಉಲ್ಲಂಘನೆ ಆಗ್ತಾ ಇದೆ. ಸೊ ಇದನ್ನೆಲ್ಲ ಕಡಿವಾಣ ಹಾಕಿ ನಾಳೆಯಿಂದ ಸಂಪೂರ್ಣವಾಗಿ ಇಲ್ಲಿ ಪಾರ್ಕಿಂಗ್ ನಿಷೇಧ ಮಾಡ್ತಾರೆ ಅನ್ನೋ ಒಂದು ಭರವಸೆ ನಾವು SP ಮೇಡಮ್ ಅವ್ರ ಕಡೆಯಿಂದ ಇಟ್ಕೊಂಡಿದ್ದೀವಿ. ಅದನ್ನು ಖಂಡಿತ ಮಾಡೇ ಮಾಡ್ತಾರೆ. ಇಷ್ಟು ಬೇಗ ಇವರು ಕ್ರಮ ಜರುಗಿಸ್ತಾ ಇದ್ದಾರೆ ಅಂದರೆ ಇವರು ನಿಜಕ್ಕೂ ಜನಪರ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಅನಿಸುತ್ತೆ. ಸೊ ಇದಿಷ್ಟು. ಮುಂದಿನ ನಾಳೆ ಮತ್ತೆ ಬಂದು ನಾವಿಲ್ಲಿ ನೋಡ್ತೀವಿ. ಇದೇ ರೀತಿ ಇದ್ದರೆ ಮತ್ತೆ ನಾವು SP ಮೇಡಮ್ ಅವರ ಗಮನಕ್ಕೆ ತಂದು ಇದು ಸಂಪೂರ್ಣವಾಗಿ ಕ್ಲಿಯರ್ ಆಗಿಲ್ಲ ಮೇಡಮ್, ತಾತ್ಕಾಲಿಕವಾಗಿ ಆಗಿದೆ ಅಂತಲೂ ನಾವು ಹೇಳ್ತೀವಿ. ಸೊ ಇದು ಸಂಪೂರ್ಣವಾಗಿ ನಾಳೆಯಿಂದ ಇಲ್ಲಿ ಪಾರ್ಕಿಂಗ್ ನಿಷೇಧ ಆಗಬೇಕು ಅಥವಾ ಬೇರೆ ಕಡೆ ಪಾರ್ಕಿಂಗ್ ವ್ಯವಸ್ಥೆ ಈ ಒಂದು ಜಾಲಪ್ಪ ಮೆಡಿಕಲ್ ಕಾಲೇಜ್ ಅವರು ವ್ಯವಸ್ಥಾಪಕ ನಿರ್ದೇಶಕರು ಯಾರಿದ್ದಾರೋ ಅವರು ಮಾಡಿಕೊಳ್ಬೇಕು. ಯಾಕಂದರೆ ಇಲ್ಲಿ ರೋಗಿಗಳು ಬಂದರೆ ತಕ್ಷಣ ಅವ್ರಿಗೂ ತೊಂದರೆ ಆಗುತ್ತೆ. ಇಲ್ಲಿ ಅಲ್ಲೆಲ್ಲೋ ಪಾರ್ಕಿಂಗ್ ಮಾಡಿ ಇಲ್ಲಿ ಸುತ್ತಾಕೋ ಬರೋದಕ್ಕಾಗಲ್ಲ. ಅವರು ಅಲ್ಲೇ ಎಮರ್ಜೆನ್ಸಿ ವಾರ್ಡಿಂದ ಅಲ್ಲಿಂದ ಇಲ್ಲಿಗೆ ಒಂದು ಯಾವುದೋ ಎಕ್ಸ್ಲೇಟ್ರು ಬೇರೆ ಯಾವುದಾದ್ರೂ ಇಟ್ಕೊಂಡು ಬರ್ಬೋದಿತ್ತು. ಸೊ ಆ ರೀತಿ ಮಾಡಿಲ್ಲ. ಸೊ ಇದಿಷ್ಟು KRS ಪಕ್ಷದ ಒಂದು ಮನವಿಗೆ ಸ್ಪಂದಿಸಿ ಮತ್ತು ಸಾರ್ವಜನಿಕರ ಪರ ಕೆಲಸ ಮಾಡಿದ SP ಮೇಡಮ್ ಅವ್ರಿಗೂ ಮತ್ತು ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿಯವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀವಿ. ಮುಂದಿನ ಲೈವ್ ಮತ್ತೆ ನಾಳೆ ಬರ್ತೀವಿ. ಇಲ್ಲಿ ಬಂದು ನಾವು ಮತ್ತೊಮ್ಮೆ ಪರಿಶೀಲನೆ ಮಾಡಿ ನಿಮಗೆ ಕಾರ್ಯಾಚರಣೆ ಪೂರ್ತಿಯಾಗಿರೋದ್ರ ಬಗ್ಗೆ ನಿಮ್ಮ ಗಮನಕ್ಕೆ ತರ್ತೀವಿ. ಎಲ್ಲರಿಗೂ ನಮಸ್ಕಾರ, ಶುಭ ದಿನ.